ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ರಚನೆಗೆ ರಣತಂತ್ರ ನಡೆದಿದೆ. ಹೊಸ ಕ್ಯಾಬಿನೆಟ್ ರಚನೆ ಬಗ್ಗೆ ದೆಹಲಿಯಲ್ಲಿ ವರಿಷ್ಠರ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದರು. ಹಾಲಿ ಸಂಪುಟದಲ್ಲಿರೋ 15ರಿಂದ 20 ಜನರನ್ನ ಕೈ ಬಿಡೋದಕ್ಕೆ ಡಿಕೆ ಶಿವಕುಮಾರ್ ಚಿಂತನೆ ನಡೆಸಿದ್ದಾರೆ. ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಹೊಸಬರಿಗೆ ಅವಕಾಶ ಕೊಡಬೇಕು. 2028ರ ಚುನಾವಣೆ ಗೆಲ್ಲೋದಕ್ಕೆ ಪಕ್ಷ ಹೊಸಬರಿಗೆ ಅವಕಾಶ ನೀಡಬೇಕು. ಹೈಕಮಾಂಡ್ ನಾಯಕರ ಮುಂದೆ ಡಿಕೆ ಶಿವಕುಮಾರ್ ತಮ್ಮ ವಾದವನ್ನ ಮಂಡಿಸಿದ್ದಾರೆ. 2028ರ ಚುನಾವಣೆ ಗೆಲ್ಲಬೇಕು ಅಂದ್ರೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದಾರಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಒಂದು ಕಡೆ ಸಿದ್ದರಾಮಯ್ಯನವರ ರಾಜೀನಾಮೆ ಬಗ್ಗೆ ಚರ್ಚೆ, ಮತ್ತೊಂದು ಕಡೆ ಮುಂದಿನ ಸರ್ಕಾರ ರಚನೆಯ ಬಗ್ಗೆ ಬಹಳ ಜೋರಾಗಿ ಚರ್ಚೆಗಳು ನಡೀತಾ ಇದೆ. ಸಂಪುಟ ಸೇರ್ಪಡೆ ಅಂತ ಅಂದಾಗ ಹಿರಿಯರಿಗೆ ಅವಕಾಶ ಕೊಡ್ತಾರಾ, ಹೊಸಬರಿಗೆ ಅವಕಾಶ ಕೊಡ್ತಾರಾ ಅಂತ. ಬಟ್ ಇದ್ರ ಬಗ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ವರಿಷ್ಠರ ಜೊತೆ ಮಾತಾಡಿದಾರಂತೆ. ಹೊಸಬರಿಗೆ ಅವಕಾಶ ಕೊಡಬೇಕು, ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ ಸಹಕಾರಿ ಅಂತ. ಸೊ ಈ ಬಗ್ಗೆ ಏನ್ ಡೀಟೇಲ್ ಸಿಗ್ತದೆ? ಶ್ವೇತಾ, ಯಾವುದೇ ಒಂದು ಸರ್ಕಾರದಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹವರು ತಮ್ಮದೇ ಆದಂತಹ ತಮಗೆ ಬೇಕಾದಂತಹ ಅವರನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನುವಂತ ಆಸೆ ಇರುತ್ತೆ. ಅದೇ ರೀತಿಯಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ತಾವು ಅಂದುಕೊಂಡವರನ್ನ ತಮ್ಮ ಸಂಪುಟದಲ್ಲಿ ಸೇರ್ಪಡೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇರುವಂಥದ್ದು. ಈಗಿರುವಂತಹ ಸಚಿವ ಸಂಪುಟದಲ್ಲಿ 15ರಿಂದ 20 ಜನ ಶಾಸಕರೇನಿದ್ದಾರೆ, ಸಚಿವರೇನಿದ್ದಾರೆ, ಅವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಡಿ ಕೆ ಶಿ ಅವರ ಮನಸ್ಸಲ್ಲಿ ಇದ್ದಂತೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಈ ಮಾತನ್ನ ಹೇಳ್ತಾ ಇಲ್ಲ. ಯಾವಾಗ ಸರ್ಕಾರ ಬಂತು ಆಗಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹೇಳ್ತಾ ಇರುವಂತಹ ಮಾತು ಇದಾಗಿದೆ. ಯಾಕಂದ್ರೆ ಹೊಸ ನೀರು ಬರ್ತಾ ಇರಬೇಕು, ಹಳೆ ನೀರು ಹರಿದು ಹೋಗ್ತಾ ಇರಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು. ನಾವು ಒಂದೇ ಜನರೇಷನ್ ಅವರು ಅಧಿಕಾರವನ್ನ ಸ್ವೀಕರಿಸಿಕೊಂಡು ಅಧಿಕಾರದಲ್ಲಿ ಇದ್ರೆ ಹೊಸಬರಿಗೆ ಅನುಭವ ಆಗೋದು ಯಾವಾಗ? ಹೊಸಬರು ಮುಂದಿನ ಪೀಳಿಗೆಗೆ ಅವರು ಪಕ್ಷ ಸಂಘಟನೆ ಇರಬಹುದು, ಅದರ ಜೊತೆಗೆ ಅಧಿಕಾರವನ್ನ ಯಾವ ರೀತಿಯಾಗಿ ನಿರ್ವಹಿಸಬೇಕು ಅನ್ನುವಂಥದ್ದನ್ನ ಕಲಿಯೋದು ಯಾವಾಗ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಈಗ ಅವರು ಡಿಸೈಡ್ ಆಗಿದ್ದಾರೆ, ಹೊಸಬರಿಗೆ ಹೆಚ್ಚಾಗಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈಗ ಆಲ್ರೆಡಿ ಹೈಕಮಾಂಡ್ ಮುಂದೆಯೂ ಕೂಡ ಇಟ್ಟಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲೇ ರಾಹುಲ್ ಗಾಂಧಿ ಅವರು ಇದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಅವರಿಬ್ಬರ ಜೊತೆಯಲ್ಲೂ ಕೂಡ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ನಾನು ಸಂಪುಟದಲ್ಲಿ ಯಾರನ್ನ ಸೇರಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನನಗೆ ಸಂಪೂರ್ಣವಾದಂತಹ ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಸಚಿವರೇನಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ನೀಡಿದಂತೆ ನನಗೂ ಸ್ವಾತಂತ್ರ್ಯ ನೀಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಏನ್ ಕೇಳ್ಕೊಂಡಿದ್ದಾರೆ, ಅದು ಪಾಸಿಬಲ್ ಇದೆ ಅಂತ ಅನ್ಸುತ್ತಾ? ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಶ್ವೇತನ್, ಖಂಡಿತವಾಗ್ಲೂ ಶ್ವೇತಾ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ತಮಗೆ ಕೊಟ್ಟಂತಹ ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿ ಏನು ಆಫರ್ ಅನ್ನ ಕೊಟ್ಟಿದ್ರು ಅದನ್ನು ಕೂಡ ಸಿದ್ದರಾಮಯ್ಯನವರು ಈಗ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಏನಾದ್ರೂ ರಾಜೀನಾಮೆ ಕೊಟ್ಟ ನಂತರ ಹೈಕಮಾಂಡ್ ಅನ್ನ ಭೇಟಿ ಆಗೋದಕ್ಕೆ ಹೋದಂತ ಸಂದರ್ಭದಲ್ಲಿ ಏನ್ ಕಂಡೀಷನ್ಸ್ ಅನ್ನ ಹಾಕ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಹೈಕಮಾಂಡ್ ಮುಂದೆ ನನಗೆ ಫ್ರೀ ಹ್ಯಾಂಡ್ ಕೊಡಿ ಅನ್ನುವಂಥದ್ದನ್ನ ಕೇಳ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆದಾಗ್ಲೂ ಕೂಡ ಅದೇ ನಿಟ್ಟಿನಲ್ಲಿ ಕೇಳ್ತಾರೆ, ಅಥವಾ ಬೇರೆ ಪಕ್ಷದವರು ಸಿಎಂ ಆದಾಗ್ಲೂ ಕೂಡ ನನಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಿ ಅನ್ನುವಂಥದ್ದನ್ನ ಕೇಳ್ತಾರೆ. ಯಾಕಂದ್ರೆ ಅವರ ಸಂಪುಟದಲ್ಲಿ ಯಾರು ಇರಬೇಕು ಅನ್ನುವಂಥದ್ದನ್ನ ಅವರೇ ನಿರ್ಧಾರ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅದೇ ಆಸೆ ಇದೆ. ಆದ್ರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ಕೊಡೋದಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯನವರು ಏನೆಲ್ಲ ಕಂಡೀಷನ್ಸ್ ಅನ್ನ ಹಾಕ್ತಾರೆ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ತಮ್ಮ ಆಪ್ತರೇನಿದ್ದಾರೆ, ಆಪ್ತರಿಗೆ ನೀವು ಸಚಿವ ಸಂಪುಟದಲ್ಲಿ ಸೇರಿಸಲೇಬೇಕು ಅನ್ನುವಂತಹ ಒತ್ತಡವನ್ನ ಹಾಕ್ತಾರಾ, ಅಥವಾ ತಮ್ಮ ಮಗನಿಗೆ ಏನಾದ್ರೂ ಒಂದು ಉನ್ನತವಾದಂತಹ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒತ್ತಡ ಹಾಕ್ತಾರ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿರುವಂಥದ್ದು. ತಮ್ಮ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಇಲ್ಲಿಯವರೆಗೂ ಕೂಡ ಯಾರಿಗೂ ಬಿಟ್ಕೊಟ್ಟಿಲ್ಲ. ಕೇವಲ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾನು ಹೋಗಿ ರಾಜೀನಾಮೆಯನ್ನ ಕೊಡ್ತೀನಿ ಅಷ್ಟೇ ಅನ್ನುವಂಥದ್ದನ್ನ ಮಾತ್ರ ತಮ್ಮ ಆಪ್ತರ ಬಳಿಯಲ್ಲೂ ಕೂಡ ಹೇಳಿರುವಂಥದ್ದು. ಆದ್ರೆ ಏನೆಲ್ಲ ಕಂಡೀಷನ್ಸ್ ಗಳನ್ನ ಹಾಕ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರನ್ನ ಭೇಟಿಯಾದಾಗ ಹೈಕಮಾಂಡ್ ಅವರು ರಾಜ್ಯಸಭೆಯ ಜೊತೆಗೆ ಬೇರೆ ಏನಾದ್ರೂ ಆಫರ್ ಅನ್ನ ಇಟ್ಟಾಗ ಸಿದ್ದರಾಮಯ್ಯನವರು ಅದನ್ನ ಸ್ವೀಕಾರ ಮಾಡಿ ಸುಮ್ಮನೆ ಆಗ್ತಾರಾ ಅಥವಾ ಏನಾದ್ರೂ ಕಂಡೀಷನ್ಸ್ ಹಾಕ್ತಾರ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗಂತೂ ತಮಗೆ ಫ್ರೀ ಹ್ಯಾಂಡ್ ಅಲ್ಲಿ ನಾನು ಸಂಪುಟವನ್ನ ರಚನೆ ಮಾಡಬೇಕು ಅನ್ನುವಂತ ಆಸೆ ಇರೋದಂತೂ ಸತ್ಯ. ಶ್ವೇತಾ, ಥ್ಯಾಂಕ್ ಯು ವಿದ್ಯಾ. ಸಿದ್ದರಾಮಯ್ಯನವರ ಮನೆಯಲ್ಲಿ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಬಿಟ್ಟು
ಎಲ್ಲಾ ಸಚಿವರು ಬ್ರೇಕ್ಫಾಸ್ಟ್ಗೆ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ಮನೆಗೆ ಪರಮೇಶ್ವರ್ ಅವರು ಬರಲಿದ್ದಾರೆ. ಪರಮೇಶ್ವರ್ ಅವರು ಒಬ್ಬರಿಲ್ಲ ಅಲ್ಲಿ, ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾರೆ ಪರಮೇಶ್ವರ್ ಅವರು ಕೂಡ. ಮಿಕ್ಕದಂತೆ ಎಲ್ಲಾ ಸಚಿವರು ಈಗಾಗಲೇ ಕಾವೇರಿ ನಿವಾಸದಲ್ಲಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟ್ ಶುರುವಾಗಿದೆ. ಪರಮೇಶ್ವರ್ ಅವರು ಒಬ್ಬರು ಬರೋದು ಬಾಕಿ ಇದೆ. ಸಿದ್ದರಾಮಯ್ಯನವರ ರಾಜೀನಾಮೆ, ಅದರ ಜೊತೆಗೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗು ಕೂಡ ಇದೆ ಸಮುದಾಯದಿಂದ. ಮತ್ತೆ ಕೆಲ ಶಾಸಕರು ಕೂಡ ಶಾಸಕಾಂಗ ಸಭೆಯಲ್ಲಿ ಆ ವಿಷಯವನ್ನ ಇಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಅಂತ. ಇವತ್ತು ಬೆಳಿಗ್ಗೆ ಪರಮೇಶ್ವರ್ ಅವರ ಮನೆಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ರಂಗನಾಥ್ ಅವರು ಬಂದಿದ್ರು. ಅವರು ಬಾಯಿ ಬಿಟ್ಟಿಲ್ಲ ಯಾವ ಕಾರಣಕ್ಕಾಗಿ ವಿಸಿಟ್ ಮಾಡಿದ್ರು ಅಂತ. ಆದ್ರೆ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ರಂಗನಾಥ್ ಅವರು ಭೇಟಿ ಮಾಡಿದ್ರ, ಹಾಗಾದ್ರೆ ಸಹಕರಿಸಿ ಅಂತ ಕೇಳೋದಕ್ಕೆ. ಇಲ್ಲಿ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರ ರಾಜೀನಾಮೆ ಘೋಷಣೆಯ ನಂತರವೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹಾದಿ ಸುಗಮ ಇಲ್ವಾ ಅನ್ನೋದು. ಕೆಲ ಶಾಸಕರು ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಮಾಡೋದಕ್ಕೆ ನೋಡ್ತಿದ್ದಾರೆ. ಅರ್ಧಕರ್ಧ ಸಚಿವರಿಗೆ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟುಕೊಡೋದು ಇಷ್ಟ ಇಲ್ಲ. ಎಲ್ಲ ಬೆಳವಣಿಗೆಗಳ ನಡುವೆ ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಅದು ಕೂಡ ಒಂದು ಪ್ರಶ್ನೆ ಬರುತ್ತೆ, ಯಾವುದೇ ಕಂಡೀಷನ್ ಇಲ್ಲದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಒಪ್ಪುತ್ತಾರಾ? ಕಂಡೀಷನ್ ಹಾಕಿದ್ದಾರೆ ಅಂದ್ರೆ ಏನೇನ್ ಕಂಡೀಷನ್ ಹಾಕಿದ್ದಾರೆ? ಸಿದ್ದರಾಮಯ್ಯನವರನ್ನ ಪಟ್ಟದಿಂದ ಇಳಿಸೋದು ಅಷ್ಟು ಸುಲಭ ಅಲ್ಲ ಅಂತಲೇ ಎಲ್ಲರೂ ಲೆಕ್ಕಾಚಾರ ಹಾಕಿತ್ತು. ಇಷ್ಟು ತಿಂಗಳುಗಳಿಂದ ನಡೆದಂತಹ ಸಂಘರ್ಷ, ದೆಹಲಿಯಲ್ಲಿ ಕೂತು ಒಂದು ದಿನ ನಡೆದಂತ ಮ್ಯಾರಥಾನ್ ಸಭೆ, 6 ರಿಂದ 7 ಗಂಟೆ ಸಭೆ ನಡೀತು. ಆ ಸಭೆಯಲ್ಲೇ ಡಿಸೈಡ್ ಆಯಿತು, ಯಾವುದೇ ರಾಜಕೀಯ ಮೇಲಾಟ ಇಲ್ಲ. ಸೈಲೆಂಟ್ ಆಗಿ ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಬಂದ್ರು. ಅವರು ರಾಜ್ಯ ರೀಚ್ ಆಗ್ತಾ ಇದ್ದಂತೆ ರಾಜೀನಾಮೆಯ ವಿಷಯ ಹೊರಗಡೆ ಬಂತು. ಆದ್ರೆ ಇಲ್ಲಿ ತನಕ ಮುಂದಿನ ಮುಖ್ಯಮಂತ್ರಿ ಅಂತ ಈಗೇನು ಬೆಂಬಲಿಗರು ಘೋಷಣೆ ಕೂಗ್ತಾ ಇದ್ದಾರೆ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಂತ ಘೋಷಣೆ ಆಗಿಲ್ಲ. ಯಾಕಿನ್ನೂ ಘೋಷಣೆ ಆಗಿಲ್ಲ? ಈಗಲೇ ಎಲ್ಲವನ್ನ ಒಟ್ಟೊಟ್ಟಿಗೆ ಘೋಷಣೆ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಪಟ್ಟಕ್ಕೇರಬೇಕು ಅನ್ನೋ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರನ್ನ ಪಟ್ಟದಿಂದ ಕೆಳಗಿಳಿಸಿದ್ರು ಅನ್ನುವಂತಹ ಕಳಂಕ ಬೇಡ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಸುಮ್ಮನಿದೆಯಾ? ಈ ಕಡೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಹೋದಲ್ಲಿ ಬಂದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಏನ್ ಘೋಷಣೆ ಕೂಗ್ತಾ ಇದ್ರು, ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಯಾವುದೇ ಸಂಭ್ರಮಾಚರಣೆ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಬಣದವರು ಕೂಡ ಯಾವುದೇ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಅಥವಾ ಹೈಕಮಾಂಡ್ ಏನಾದ್ರೂ ಬೇರೆನೇ ಯೋಚನೆ ಮಾಡ್ತಾ ಇದೆಯಾ? ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗಬಹುದು, ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ನಿರ್ಧಾರಗಳು ಹೊರಗಡೆ ಬರಬಹುದು. ಹಾಗಾಗಿ ಹೀಗೆ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.